ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 38. ಇಂದಿನ ಸಂಚಿಕೆಯಲ್ಲಿ ತ್ರಿಶೂಲ್ ಭವಿಷ್ಯಕ್ಕೆ ಯಾಕೆ ತನ್ನ ಮಗು ಮೇಲೆ ಅಷ್ಟು ಅಕ್ರೆ ಎಂದು ಯೋಚಿಸ್ತಿದ್ರೆ, ಭವಿಷ್ಯಕ್ಕೆ ಇರೋದು ಬರೀ ಪ್ರೀತಿ, ಅದು ತನ್ನ ಅಕ್ಕನ ಮಗುವಿನ ನೆನಪಿನಲ್ಲಿ ಅಷ್ಟೆ. ಮುಂದೆ ತ್ರಿಶೂಲ್ ದೇವಸ್ಥಾನಕ್ಕೆ ಹೋಗಿ ತಾನೇ ವ್ರತ ಮಾಡಬೇಕು ಎಂದು ನಿಂತವನ ಮುಂದೆ ಭವಿಷ್ಯ ಬಂದು ಸರ್ ಎಂದು ಕರೆದಳು. ತ್ರಿಶೂಲ್ ಹೇಳು ಭವಿಷ್ಯ ಎಂದು ಕೇಳ್ದ. ಅವಳು ಸರ್, ನಾನು ಪಾಪನ ದತ್ತು ತಗೊಂಡು ಈ ವ್ರತನ ಕಂಪ್ಲೀಟ್ ಮಾಡ್ತೀನಿ ಎಂದಳು. ತ್ರಿಶೂಲ್ ಬೇಡ, ಅವನು ನನ್ನ ಮಗ, ಇದನ್ನು ನಾನೇ ಮಾಡ್ತೀನಿ ಎಂದ ಗಂಭೀರವಾಗಿ. ಭವಿಷ್ಯ ಹಾಗಲ್ಲ ತ್ರಿಶೂಲ್ ಸರ್, ಈ ವ್ರತದ ನಿಯಮ ಅಂದರೆ ಭಿಕ್ಷೆ ಬೇಡಿ ಅದರಲ್ಲಿ ಸಿಗುವ ಅಕ್ಕಿ ಬೆಲ್ಲದಲ್ಲಿ ದೇವರಿಗೆ ನೈವೇದ್ಯ ಮಾಡಿಸಿ 9ನೇ ದಿನ ಅನ್ನದಾನ ಮಾಡಿಸ್ಬೇಕು. ನೀವು ಭಿಕ್ಷೆ ಅಕ್ಕಿಯಲ್ಲಿ ನೀವೇ ಪ್ರಸಾದ ಮಾಡಬೇಕು. ಆ ಪ್ರಸಾದ ತಗೊಂಡು ಮಗುಗೆ ಸ್ವಲ್ಪನಾದರೂ ತಿನ್ನಿಸ್ಬೇಕು. ಕೊನೆ ದಿನ ಮಗು ಹೆಸರಲ್ಲಿ ಕಪ್ಪು ಹಸು ಕರು 2 ಬ್ರಾಹ್ಮಣರಿಗೆ ದಾನ ಮಾಡಬೇಕು ಎಂದಳು. ತ್ರಿಶೂಲ್ ಒಂದು ಕ್ಷಣ ಸೈಲೆಂಟ್ ಆದ. ನಾನೇಗೆ ಭಿಕ್ಷೆ ಬೇಡೋದು ಎಂದು ಕೊನೆಗೆ ಏನೋ ಒಂದು ನಿರ್ಧರಿಸಿ ಸರಿ ನಾನು ಮಾಡ್ತೀನಿ ಎಂದ. ಭವಿಷ್ಯಗೆ ನಿಜಕ್ಕೂ ಆಶ್ಚರ್ಯ ಆಗಿತ್ತು. ಇಷ್ಟು ದೊಡ್ಡ ಶ್ರೀಮಂತರು ಹೀಗೆ ಭಿಕ್ಷೆ ಬೇಡಿ ವ್ರತ ಮಾಡ್ತೀರಾ ಎಂದು ಅನುಮಾನದಲ್ಲೇ. ಭವಿಷ್ಯ ಇನ್ನೇನು ಮಾತಾಡಲಿಲ್ಲ. ಪ್ರೀತಿ ಎಲ್ಲವನ್ನ ಮಾಡಿಸುತ್ತೆ ಎಂದು ಸರಿ ಸರ್ ನಿಮ್ಮಿಷ್ಟ ಎಂದಳು. ಅಲ್ಲೇ ಶಿವನ ಮುಂದೆ ಮಗುನ ದತ್ತು ಪಡೆದು ಅದನ್ನು ಕಾನೂನಿನ ಪ್ರಕಾರನೂ ಮಗನಾಗಿ ಪಡೆಯೋಕೆ ಅರ್ಜಿ ಹಾಕಿದ. ಪೂಜಾರಿ ಹೇಳಿದಂತೆ ಈಗ ಜೋಳಿಗೆ ಎಳೆದು ತನ್ನ ಮಗುಗಾಗಿ ಭಿಕ್ಷೆ ಕೇಳೋಕೆ ಹೋಗ್ತಾನೆ. ಅಲ್ಲಿ ಇವನ ಬಾಯಿಲಿ ಭಿಕ್ಷೆ ಅನ್ನೋ ಪದನೇ ಬರಲ್ಲ ಪಾಪ. ಮನೆ ಮುಂದೆ ಮೌನವಾಗಿ ನಿಂತು ಅದು ಅಕ್ಕಿ ಬೆಲ್ಲ ಏನಾದರೂ ಕೊಡಿಯಮ್ಮ ಎಂದ. ಅಷ್ಟಕ್ಕೆ ಆ ಮನೆಯವರು ನೋಡೋಕ್ಕೆ ಶ್ರೀಮಂತನ ಥರ ಕಾಣ್ತಿದ್ಯಾ, ಆದರೂ ಭಿಕ್ಷೆ ಬೇಡೋಕೆ ಬಂದಿದ್ಯಾ, ಹೋಗಯ್ಯ ದುಡಿದು ಬದುಕು ಎಂದರು. ತ್ರಿಶೂಲ್ ಏನೂ ಮಾತಾಡದೆ ಪೆಚ್ಚಾಗಿ ನಿಂತ. ಅವನಿಂದೆ ಅಮ್ಮ, ನಾವು ದೇವರಿಗೆ ಅಕ್ಕಿ ಒತ್ತಿದ್ದೀವಿ, ಪ್ಲೀಸ್ ಭಿಕ್ಷೆ ಹಾಕಿ ಅಮ್ಮ ಎನ್ನುವ ವಾಯ್ಸ್ ಬಂತು. ಆ ವಾಯ್ಸ್ ಬಂದ ಕಡೆ ನೋಡಿದ್ರೆ ಭವಿಷ್ಯ ತ್ರಿಶೂಲ್ ಹಿಂದೆ ನಿಂತಿದ್ಲು. ಭವಿಷ್ಯ ಹೇಳಿದ್ದೆ ನೋಡಿ ಆ ಮನೆ ಹೆಂಗಸು ಅಕ್ಕಿ ಬೆಲ್ಲ ತಂದು ತ್ರಿಶೂಲ್ ಜೋಳಿಗೆಗೆ ಹಾಕ್ತಾರೆ. ತ್ರಿಶೂಲ್ ಶಾಕ್ನಿಂದ ಹೊರಗೆ ಬಂದು ಭವಿಷ್ಯ ನೀನು ಇಲ್ಲಿ ಎಂದ. ಹುಡುಗಿ ನಕ್ಕು ಸರ್, ನಾವು ಬೇಡದೆ ಅವರು ಭಿಕ್ಷೆ ಕೊಡಲ್ಲ ಸರ್, ನೀವು ಅರ್ಕೆಗೆ ಅಂದು ಭಿಕ್ಷೆ ಹಾಕಿ ಅನ್ನಿ, ಆಗ ಖಂಡಿತ ಕೊಡ್ತಾರೆ ಎಂದಳು. ತ್ರಿಶೂಲ್ ಸರಿ ಎಂದು ಕತ್ತಾಡಿಸ್ದ. ಮುಂದೆ ಭಿಕ್ಷೆ ಬೇಡಲು ಹೋಗುವ ತ್ರಿಶೂಲ್ ಹಿಂದೆ ಭವಿಷ್ಯ ನಿಂತಿದ್ದವಳು ಯಾರಾದರೂ ಬೈಯೋಕ್ಕೂ ಮುಂಚೆ ಹುಡುಗಿ ಅವರಿಗೆ ಉತ್ತರ ಕೊಡ್ತಿದ್ಲು. ಮೊದಲ ದಿನ ಮುಗಿಸಿದ ಹುಡುಗ ಹಿಂದೆ ಹುಡುಗಿ ಅವನೇನಂತೆ ಬರಗಾಲಿನಲ್ಲೇ ನಡೆದು ಬಂದಿದ್ಲು. ತ್ರಿಶೂಲ್ಗೆ ಎಂದು ಬರಿಗಾಲಿನಲ್ಲಿ ನಡೆದಿದ್ದು ಅಭ್ಯಾಸ ಇರದ ಕಾರಣ ಹುಡುಗನ ಕಾಲು ಮಧ್ಯಾಹ್ನದ ಬಿಸಿಲಿಗೆ ಕಾಲೆಲ್ಲ ಬೊಬ್ಬೆ ಬಂದಿತ್ತು. ತ್ರಿಶೂಲ್ ತಂದ ಅಕ್ಕಿಯಲ್ಲಿ ಪ್ರಸಾದ ಮಾಡೋಕ್ಕೋದ್ರೆ ಅವನಿಗೇನು ಗೊತ್ತಾಗ್ತಿಲ್ಲ. ಪಾಪ ಭವಿಷ್ಯ ಹೇಗೆ ಮಾಡಬೇಕು ಎಂದು ಅವನಿಗೆ ಒಲೆ ಹಚ್ಚಿ ಅದಕ್ಕೆ ಏನೆಲ್ಲ ಹಾಕಬೇಕು ಎಂದು ಹೇಳಿಕೊಟ್ಟು ಪ್ರಸಾದನೂ ಮಾಡಿಸಿದ್ಲು. ಮಗುನ ದೇವನ ಮುಂದೆ ಎತ್ಕೊಂಡು ಪ್ರಸಾದ ಕೊಟ್ಟು ದರ್ಶನ ಪಡೆದ ಇಬ್ಬರು ಬೆಳಗ್ಗೆಯಿಂದ ಉಪವಾಸವೇ. ತ್ರಿಶೂಲ್ಗೆ ಮೊದಲ ದಿನ ಸ್ವಲ್ಪ ಕಷ್ಟ, ನೋವು, ಹಸಿವೆಗಳಿಂದ ಸ್ವಲ್ಪ ಸಂಕಟವಾಗಿತ್ತು. ದೇವರ ಪ್ರಸಾದ ಕೊಟ್ಟಾಗ ಅದು ಅವನಿಗೆ ಮೃಷ್ಟಾನ್ನ ಅನ್ನುವಷ್ಟು ಟೇಸ್ಟ್ ಸಿಕ್ಕಿತ್ತು. ರಾತ್ರಿ ಮಲಗಿದ್ದ ತ್ರಿಶೂಲ್ ಬೊಬ್ಬೆ ಬಂದ ಕಾಲಿಗೆ ಆಯಿಂಟ್ಮೆಂಟ್ ಹಾಕಿದ ಹುಡುಗಿ ನೋಡಿದ ತ್ರಿಶೂಲ್ ಈ ಹುಡುಗಿ ಯಾನು ನನಗೆ ಅನ್ನೋ ಫೀಲು ಶುರುವಾಯಿತು. ಭವಿಷ್ಯ ಮನಸ್ಸಲ್ಲಿ ಎಂದು ಕೆಟ್ಟ ಯೋಚನೆ ಇಲ್ಲದೆ ತಬ್ಬಲಿ ಮಗುಗಾಗಿ ಕಷ್ಟಪಡುವ ತ್ರಿಶೂಲ್ ಮೇಲೆ ಅಗಾಧವಾದ ಗೌರವ ಇತ್ತು. ನೆಕ್ಸ್ಟ್ ಡೇ ತ್ರಿಶೂಲ್ ಜೊತೆಗೆ ಭವಿಷ್ಯ ಕೂಡ ಹೋಗ್ತಾಳೆ ಭಿಕ್ಷೆ ಬೇಡೋದಕ್ಕೆ. ಇಬ್ಬರ ಜೊತೆಗೆ ಸೇರಿ ಭಿಕ್ಷೆ ಬೇಡಿ ತಂದ ಅಕ್ಕಿಯಿಂದ ದಿನಕ್ಕೊಂದ ಪ್ರಸಾದ ಎನ್ನುವಂತೆ 9 ಥರದ ಪ್ರಸಾದ ಮಾಡಬೇಕಿತ್ತು. ಪ್ರತಿದಿನವೂ ಅವನಿಗೆ ಜೊತೆಯಾಗಿ ನಿಲ್ಲುವ ಹುಡುಗಿಯ ಕಾಲು ಕೂಡ ಬೊಬ್ಬೆ ಬಂದಿತ್ತು. ಆದರೂ ಕೇರ್ ಮಾಡದೆ ಒಂದು ಒಳ್ಳೆ ಕೆಲಸಕ್ಕೆ ಜೊತೆಯಾಗಿ ನಿಂತಿದ್ಲು. ಅದೇನೋ ಹುಡುಗನಿಗೆ ದೃಢವಾದ ನಂಬಿಕೆ ಜೊತೆಗೆ ತನ್ನ ಮಗುಗಾಗಿ ಏನು ಬೇಕಾದರೂ ಮಾಡುತ್ತೇನೆ ಅನ್ನೋ ಹಠ ಅವನಲ್ಲಿ ಮೂಡಿತು. ತ್ರಿಶೂಲ್ ಮತ್ತು ಭವಿಷ್ಯ 9ನೇ ದಿನ ಪೂಜೆ ಮುಗಿಸಿ ಎಲ್ಲರಿಗೂ ಅನ್ನದಾನ ಮಾಡಿಸಿದ್ರು. ಮಗು ಹೆಸರಲ್ಲಿ ಹಸು ಕರು ದಾನ ಮಾಡಿದರು.
ಸಂಜೆ ಗೋಧೂಳಿ ಸಮಯದ ಪೂಜೆ ದೇವರ ಮಂಗಳಾರತಿ ಪಡೆಯಲು ಬಂದ ತ್ರಿಶೂಲ್ ಮತ್ತು ಮಗು ಕೆಳಗೆ ಕೂತು ನಮಸ್ಕಾರ ಮಾಡ್ತಿದ್ಲು ಭವಿಷ್ಯ. ಇದೇ ಸಮಯಕ್ಕೆ ತ್ರಿಶೂಲ್ ಪೂಜೆಗೆ ಕೊಟ್ಟಿದ್ದ ಹಣ್ಣು ಕಾಯಿ ಹೂವು ಕುಂಕುಮ ಎಲ್ಲವನ್ನು ಪೂಜಾರು ಅವನ ಕೈಗೆ ಕೊಡ್ತಾರೆ. ಅದೇ ಸಮಯಕ್ಕೆ ಮಗು ಕೈ ತಗಲಿಸಿ ಆ ಬುಟ್ಟಿ ಪೂರ್ತಿ ಕೆಳಗೆ ಕೂತು ಕೈ ಮುಗಿಯುತ್ತಿದ್ದ ಭವಿಷ್ಯ ಮೇಲೆ ಬೀಳುತ್ತೆ. ತ್ರಿಶೂಲ್ ಅವಳ ಮೇಲೆ ಬೀಳುತ್ತೆ ಎಂದು ಹಿಡಿಯಲು ಹೋಗುವವನ ಕೈ ಸೋಕಿ ದೇವರ ಕುಂಕುಮ ಭವಿಷ್ಯ ಹಣೆಯಲ್ಲಿ ಮೂಡಿತ್ತು. ಸರಿಯಾದ ಸಮಯಕ್ಕೆ ಹೊರಗೆ ಗಂಟೆನಾದ, ದೇವರ ಮುಂದೆ ಪೂಜೆ ಇವೆಲ್ಲವೂ ಒಂದೇ ಸಮಯಕ್ಕೆ ನಡೆದು ಹೋಗಿತು. ಕೆಳಗೆ ಕೂತಿದ್ದ ಭವಿಷ್ಯ ತಲೆಯಿಂದ ಹಿಡಿದು ಕ್ರೀಮ್ ಕಲರ್ ಸೀರೆ ಮುಂದೆ ಪೂರ್ತಿ ಕುಂಕುಮವಾಗಿತ್ತು. ಜೊತೆಗೆ ತ್ರಿಶೂಲ್ ಕೈ ಸೋಕಿದ ಹೂವಿನ ಮಾಲೆ ಅವಳ ಕೊರಳನ್ನು ಸೇರಿತು. ಇದನ್ನೆಲ್ಲ ಮೂಕರಂತೆ ನೋಡುತ್ತಿದ್ದ ತ್ರಿಶೂಲ್ ಮತ್ತು ಭವಿಷ್ಯ ಮುಖ ನೋಡಿದ ಪುರೋಹಿತರು ಕೂಡ ಸಣ್ಣಗೆ ನಕ್ಕರು. ತ್ರಿಶೂಲ್ ಸಾರಿ ಭವಿಷ್ಯ ಎಂದರೆ, ಭವಿಷ್ಯ ಇರಲಿ ಬಿಡಿ ಸರ್ ಎಂದು ಎತ್ತವಳು ಕುಂಕುಮನ ತನ್ನ ಮೈಮೇಲಿಂದ ಕೊಡವಲು ನೋಡುವ ಹುಡುಗಿನ ನೋಡಿದ ಪುರೋಹಿತರು ನಿಲ್ಲಮ್ಮ, ಅದನ್ನು ಅಳಿಸ್ಬೇಡ ಎಂದರು. ಈಗ ಇಬ್ಬರು ಉಪ್ಪು ಕಂಟಕಿ ಪುರೋಹಿತರ ಕಡೆ ನೋಡಿದ್ರು. ಅರ್ಥ ಆಗದಂತೆ ತುಸು ಗೊಂದಲದಲ್ಲೇ ಪುರೋಹಿತರು ಭವಿಷ್ಯ ಮುಂದೆ ನಿಂತು ನೀನು ಶಿವನನ್ನು ನಂಬ್ತೀಯಮ್ಮ ಎಂದು ಕೇಳಿದ್ರು. ಭವಿಷ್ಯ ಹ್ಞೂ ಎಂದಳು ತಲೆ ಆಡಿಸುತ್ತಾ. ಪುರೋಹಿತರು ಹಾಗಾದರೆ ಇದರ ಸಂಕೇತ ಅಂದರೆ ನಿಮ್ಮಿಬ್ಬರನ್ನು ಜೋಡಿ ಮಾಡಿದ್ದಾನೆ ಆ ಶಿವ. ಸರಿಯಾಗಿ ಅಲ್ಲಿ ಕಾಣುವ ಕನ್ನಡಿಯಲ್ಲಿ ನೋಡಿಕೊ. ಆ ಹುಡುಗನ ಕೈ ಸೋಕಿದ ಕುಂಕುಮ ನಿನ್ನ ಬೈತಲೆ ಸೇರಿದರೆ ಅದೇ ಅವನ ಕೈ ಸೋಕಿದ ಮಾಲೆ ನಿನ್ನ ಕೊರಳಲ್ಲಿದೆ. ಇದೆಲ್ಲ ಶಿವನ ಪ್ರಸಾದ, ನಿನಗೆ ಅದು ಆಶೀರ್ವಾದವಾಗಿ ಸಿಕ್ಕಿದೆ ಎಂದರು. ಭವಿಷ್ಯ ಇಲ್ಲ ಪುರೋಹಿತ್ರೆ, ಇದು ಬೈ ಮಿಸ್ ಆಗಿ ಬಿದ್ದಿದೆ ಎಂದು ಇದೆಲ್ಲ ಸಾಧ್ಯ ಇಲ್ಲ ಎನ್ನುವಂತೆ ಹೇಳಿದ್ದ ಹುಡುಗಿ ನೋಡಿ ಪುರೋಹಿತರು ನಕ್ಕು ಶಿವನಾಟ ಬಲ್ಲವರು ಯಾರು ತಾಯಿ ಎಂದು ತ್ರಿಶೂಲ್ ಕಡೆ ನೋಡಿದ್ರೆ ಅವನಿನ್ನೂ ತನ್ನ ಕೈಯಲ್ಲಿ ಒಂದು ಕ್ಷಣದ ಹಿಂದೆ ನಡೆದ ಘಟನೆಯೇ ನೆನೆದು ಇನ್ನೂ ಆಶ್ಚರ್ಯದಲ್ಲಿ ಶಾಕ್ನಲ್ಲೇ ನಿಂತಿದ್ದ. ಭವಿಷ್ಯ ತ್ರಿಶೂಲ್ ಮುಖ ನೋಡಿ ಸರ್ ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಎಂದು ತಾನು ಹೊರಗೋಗಿ ಅಲ್ಲೇ ಇದ್ದಂಥ ಕಲ್ಯಾಣಿಯ ನೀರಲ್ಲಿ ತನ್ನ ಸೀರೆಗೆ ಅಂಟಿದ್ದ ಕುಂಕುಮ ತೊಳೆಯುತ್ತಿದ್ಲು. ಅದನ್ನು ನೋಡಿದ ಪುರೋಹಿತರು ಹಾಗೆ ನಿಂತಿದ್ದ ತ್ರಿಶೂಲ್ ಕಡೆ ತಿರುಗಿ ನಿನ್ನ ಕೈ ಹಿಡಿಯೋ ಎಲ್ಲ ಅರ್ಹತೆ ಕೂಡ ಆ ಹುಡುಗಿಗೆ ಇದೆ. ಆ ಶಿವನ ಇಚ್ಛೆ ಇದೆ. ಮುಂದೆ ನಿನ್ನ ಮಗುವಿನ ಬಾಳು ಬಂಗಾರವಾಗತ್ತೆ. ನಾನು ಹೇಳಿದ ಮಾತು ಸುಳ್ಳಲ್ಲ, ಆ ಶಿವನಾಣಿಗೂ ಎಂದರು ಗಂಭೀರವಾಗಿ. ಭವಿಷ್ಯ ಮತ್ತು ತ್ರಿಶೂಲ್ ನಡುವೆ ನಡೆದ ಅಚಾನಕ್ ಘಟನೆನ ಇಬ್ಬರು ಒಪ್ಕೋತಾರ? ಈ ಇಬ್ಬರನ್ನ ಆ ಶಿವನೇ ಮುಂದೆ ಸೇರಿಸ್ತಾನ? ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.